ಅದು ಮೈ ಮೇಲೆ ಇಲ್ಲ ಅಂದ್ರೆ ಹಬ್ಬಗಳೇ ಪೂರ್ಣವಾಗಲ್ಲ. ಯಾವುದೇ ಫಂಕ್ಷನ್ ಆಗಲಿ ಚಿನ್ನನ ಹಾಕೊಂಡು ಓಡಾಡಲೇಬೇಕು. ಆದ್ರೆ ಆ ಚಿನ್ನದ ರೇಟನ್ನ ಕೇಳಿದ್ರೆ ಹಾಕೊಳ್ಳೋದಲ್ಲ, ನೋಡೋಕ್ ಹೋಗೋಕ್ಕೂ 10 ಸಾರಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಚಿನ್ನ ಬಲುಭಾರ, ಬೆಳ್ಳಿ ಆಯ್ತು ದುಬಾರಿ. ಸ್ವರ್ಣದ ಬೆಲೆ ನಾಗಾಲೋಟ, ಜನರು ಕಂಗಾಲು. ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಚಿನ್ನಾಭರಣ ಇಲ್ದಿದ್ರೆ ಫಂಕ್ಷನ್ಗಳಿಗೆ ಕಾಲಿಡೋದೇ ಇಲ್ಲ. ಇಂಥ ಸ್ವರ್ಣವನ್ನ ಈಗ ಖರೀದಿಸೋದು ಇರ್ಲಿ, ಮುಟ್ಟೋಕ್ಕೂ ಆಗಲ್ಲ. ಯಾಕಂದ್ರೆ ಚಿನ್ನದ ರೇಟ್ ಕುದುರೆಗಿಂತಲೂ ಸ್ಪೀಡ್ ಆಗಿ ಹೊಡ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ಗುದ್ದಾಟ, ಜೊತೆಗೆ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ತೀವ್ರಗೊಂಡ ಉದ್ವಿಗ್ನತೆಯಿಂದಾಗಿ ಹೂಡಿಕೆದಾರರು ಸುರಕ್ಷಿತ ಸ್ವತ್ತುಗಳತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಗಗನಕ್ಕೇರಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 1,56,690 ರೂಪಾಯಿ ಆಗಿ ಏರಿಕೆಯಾಗಿದೆ. ಗಗನಕ್ಕೆ ರಜತ 3.35 ಲಕ್ಷ ರೂಪಾಯಿಗೆ ಏರಿಕೆ. ಚಿನ್ನ ಅಷ್ಟೇ ಅಲ್ಲ, ಬೆಳ್ಳಿ ಕೂಡ ತನ್ನ ಹೊಸ ಸರ್ವಕಾಲಿಕ ಗರಿಷ್ಠ ಮಟ್ಟವಾದ ಕೆಜಿಗೆ 3,35,000 ರೂಪಾಯಿಗಳನ್ನ ಮುಟ್ಟಿದೆ. ಈ ಮೂಲಕ ಕಳೆದ ಒಂದು ವರ್ಷದ ಬೆಳ್ಳಿ ಬೆಲೆಗಿಂತ ಶೇಕಡ 206ರಷ್ಟು ಏರಿಕೆಯಾಗಿದೆ. 2025ರ ಜನವರಿ 19ರಂದು ಬೆಳ್ಳಿಯ ಬೆಲೆ 99,600 ರೂಪಾಯಿ ಇತ್ತು. ಈಗ ಅಂದ್ರೆ 2026ರ ಜನವರಿ 14ರಂದು ಅದರ ಬೆಲೆ 3,35,000 ರೂಪಾಯಿಗೆ ಏರಿಕೆಯಾಗಿದೆ. ಬಂಗಾರ ಬಲುಭಾರ ಯಾಕೆ? ಬಂಗಾರ ಬಲುಭಾರವಾಗ್ತಿದೆ. ಭಾರತದಲ್ಲಿ ಚಿನ್ನದ ಬೆಲೆ 1.56 ಲಕ್ಷಕ್ಕೆ ಏರಿಕೆಯಾಗಿದೆ. ಯಾಕಂದ್ರೆ ಹಬ್ಬ ಮದುವೆ ಸೀಸನ್ ಬರುತ್ತಿರೋದ್ರಿಂದ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಜಾಗತಿಕ ಸಮರದಿಂದ ಬಂಗಾರದ ಬೆಲೆಯಲ್ಲಿ ಏರಿಕೆ ಕಂಡಿದೆ. ಜಾಗತಿಕ ಆರ್ಥಿಕತೆ ಕುಸಿದ್ರೆ ಡಾಲರ್ ಬೆಲೆ ಏರಿಕೆಯಾಗುತ್ತೆ. ಚಿನ್ನದ ಬೆಲೆ ಏರಿಕೆಗೆ ಅಮೆರಿಕ ಸುಂಕ ನೀತಿಯು ಕಾರಣವಾಗಿದೆ. ಭಾರತದಲ್ಲಿ ಈಗ ಬಡವರ ಪಾಲಿಗೆ ಚಿನ್ನ ಖರೀದಿಯು ಬಯಕೆಯಾಗಿದ್ರೆ ಶ್ರೀಮಂತರಿಗೆ ಅದು ಹೂಡಿಕೆಯಾಗ್ತಿದೆ. ಅತಿ ಹೆಚ್ಚು ಚಿನ್ನ ಖರೀದಿ ಮಾಡುವ ದೇಶ ಅಂದ್ರೆ ಚೀನಾ ಆಗಿದೆ. ಭಾರತವು ಚಿನ್ನ ಖರೀದಿಸುವಲ್ಲಿ ವಿಶ್ವದ 2ನೇ ದೊಡ್ಡ ದೇಶವಾಗಿದೆ. ಚಿನ್ನ ಅಂದ್ರೆ ಖುಷಿ ಪಡ್ತಿದ್ದ ಜನ ಚಿನ್ನದ ಬೆಲೆಗೆ ಬೆಚ್ಚಿ ಬೀಳುವ ಸ್ಥಿತಿಗೆ ತಲುಪಿದ್ದಾರೆ. ಬಂಗಾರ ಖರೀದಿಗೆ ಮಧ್ಯಮ ವರ್ಗದ ಗ್ರಾಹಕರು ಹಿಂದೇಟು ಹಾಕ್ತಿದ್ದಾರೆ. ಒಂದು ವರ್ಷದಲ್ಲಿ ಸರಾಸರಿ 50ರಷ್ಟು ಗ್ರಾಹಕರು ಕಮ್ಮಿಯಾಗಿದ್ದಾರೆಂದು ಖುದ್ದು ವ್ಯಾಪಾರಿಗಳೇ ತಿಳಿಸಿದ್ದಾರೆ. ಜ್ಯುವೆಲ್ಲರಿ ಪರ್ಚೇಸ್ ಕಮ್ಮಿ ಆಗಿದೆ. ಗೋಲ್ಡ್ ಬಾರು, ನಾಣ್ಯಗಳು, ಅದು ಎಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೋಲ್ಡ್ ಸೆಲ್ ಆಗ್ತಾ ಇದೆ. ರಾದರ್ ದೆನ್ ಮದುವೆಗೆ ಅದಕ್ಕೂ ಇದಕ್ಕೂ ನಮ್ಮ ಡೆಕೋರೇಟಿವ್ ಪರ್ಪಸ್ಗಿಂತನೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಚಿನ್ನ ಪರ್ಚೇಸ್ ಆಗ್ತಾ ಇದೆ. ಈ ಟ್ರೆಂಡ್ ಹೀಗೆ ಇರುತ್ತಾ? ಉತ್ತಮ ದರ ಇರೋದ್ರಿಂದ ಬೆಳ್ಳಿಯನ್ನ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳಬಹುದಾ? ಹಳೆಯ ಬೆಳ್ಳಿಯನ್ನ ಕೊಟ್ಟು ಹೊಸ ಬೆಳ್ಳಿ ಖರೀದಿಸಬಹುದಾ ಅನ್ನೋ ಗೊಂದಲ ಮನೆ ಮಾಡಿದೆ. ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಮೈ ಮೇಲೆ ಇಲ್ಲ ಅಂದ್ರೆ ಹಬ್ಬಗಳೇ ಪೂರ್ಣವಾಗಲ್ಲ. ಯಾವುದೇ ಫಂಕ್ಷನ್ ಆಗಲಿ ಚಿನ್ನನ ಹಾಕೊಂಡು ಓಡಾಡಲೇಬೇಕು. ಆದ್ರೆ ಆ ಚಿನ್ನದ ರೇಟನ್ನ ಕೇಳಿದ್ರೆ ಹಾಕೊಳ್ಳೋದಲ್ಲ, ನೋಡೋಕ್ ಹೋಗೋಕ್ಕೂ 10 ಸಾರಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಚಿನ್ನ ಬಲುಭಾರ, ಬೆಳ್ಳಿ ಆಯ್ತು ದುಬಾರಿ. ಸ್ವರ್ಣದ ಬೆಲೆ ನಾಗಾಲೋಟ, ಜನರು ಕಂಗಾಲು. ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಚಿನ್ನಾಭರಣ ಇಲ್ದಿದ್ರೆ ಫಂಕ್ಷನ್ಗಳಿಗೆ ಕಾಲಿಡೋದೇ ಇಲ್ಲ. ಇಂಥ ಸ್ವರ್ಣವನ್ನ ಈಗ ಖರೀದಿಸೋದು ಇರ್ಲಿ, ಮುಟ್ಟೋಕ್ಕೂ ಆಗಲ್ಲ. ಯಾಕಂದ್ರೆ ಚಿನ್ನದ ರೇಟ್ ಕುದುರೆಗಿಂತಲೂ ಸ್ಪೀಡ್ ಆಗಿ ಹೊಡ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ಗುದ್ದಾಟ, ಜೊತೆಗೆ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ತೀವ್ರಗೊಂಡ ಉದ್ವಿಗ್ನತೆಯಿಂದಾಗಿ ಹೂಡಿಕೆದಾರರು ಸುರಕ್ಷಿತ ಸ್ವತ್ತುಗಳತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಗಗನಕ್ಕೇರಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 1,56,690 ರೂಪಾಯಿ ಆಗಿ ಏರಿಕೆಯಾಗಿದೆ. ಗಗನಕ್ಕೆ ರಜತ 3.35 ಲಕ್ಷ ರೂಪಾಯಿಗೆ ಏರಿಕೆ. ಚಿನ್ನ ಅಷ್ಟೇ ಅಲ್ಲ, ಬೆಳ್ಳಿ ಕೂಡ ತನ್ನ ಹೊಸ ಸರ್ವಕಾಲಿಕ ಗರಿಷ್ಠ ಮಟ್ಟವಾದ ಕೆಜಿಗೆ 3,35,000 ರೂಪಾಯಿಗಳನ್ನ ಮುಟ್ಟಿದೆ. ಈ ಮೂಲಕ ಕಳೆದ ಒಂದು ವರ್ಷದ ಬೆಳ್ಳಿ ಬೆಲೆಗಿಂತ ಶೇಕಡ 206ರಷ್ಟು
ಏರಿಕೆಯಾಗಿದೆ. 2025ರ ಜನವರಿ 19ರಂದು ಬೆಳ್ಳಿಯ ಬೆಲೆ 99,600 ರೂಪಾಯಿ ಇತ್ತು. ಈಗ ಅಂದ್ರೆ 2026ರ ಜನವರಿ 14ರಂದು ಅದರ ಬೆಲೆ 3,35,000 ರೂಪಾಯಿಗೆ ಏರಿಕೆಯಾಗಿದೆ. ಬಂಗಾರ ಬಲು ಭಾರ ಯಾಕೆ? ಬಂಗಾರ ಬಲು ಭಾರವಾಗ್ತಿದೆ. ಭಾರತದಲ್ಲಿ ಚಿನ್ನದ ಬೆಲೆ 1.56 ಲಕ್ಷಕ್ಕೆ ಏರಿಕೆಯಾಗಿದೆ. ಯಾಕಂದ್ರೆ ಹಬ್ಬ ಮದುವೆ ಸೀಸನ್ ಬರುತ್ತಿರೋದ್ರಿಂದ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಜಾಗತಿಕ ಸಮರದಿಂದ ಬಂಗಾರದ ಬೆಲೆಯಲ್ಲಿ ಏರಿಕೆ ಕಂಡಿದೆ. ಜಾಗತಿಕ ಆರ್ಥಿಕತೆ ಕುಸಿದ್ರೆ ಡಾಲರ್ ಬೆಲೆ ಏರಿಕೆಯಾಗುತ್ತೆ. ಚಿನ್ನದ ಬೆಲೆ ಏರಿಕೆಗೆ ಅಮೆರಿಕ ಸುಂಕ ನೀತಿಯು ಕಾರಣವಾಗಿದೆ. ಭಾರತದಲ್ಲಿ ಈಗ ಬಡವರ ಪಾಲಿಗೆ ಚಿನ್ನ ಖರೀದಿಯು ಬಯಕೆಯಾಗಿದ್ರೆ ಶ್ರೀಮಂತರಿಗೆ ಅದು ಹೂಡಿಕೆಯಾಗ್ತಿದೆ. ಅತಿ ಹೆಚ್ಚು ಚಿನ್ನ ಖರೀದಿ ಮಾಡುವ ದೇಶ ಅಂದ್ರೆ ಚೀನಾ ಆಗಿದೆ. ಭಾರತವು ಚಿನ್ನ ಖರೀದಿಸುವಲ್ಲಿ ವಿಶ್ವದ 2ನೇ ದೊಡ್ಡ ದೇಶವಾಗಿದೆ. ಚಿನ್ನ ಅಂದ್ರೆ ಖುಷಿ ಪಡ್ತಿದ್ದ ಜನ ಚಿನ್ನದ ಬೆಲೆಗೆ ಬೆಚ್ಚಿ ಬೀಳುವ ಸ್ಥಿತಿಗೆ ತಲುಪಿದ್ದಾರೆ. ಬಂಗಾರ ಖರೀದಿಗೆ ಮಧ್ಯಮ ವರ್ಗದ ಗ್ರಾಹಕರು ಹಿಂದೇಟು ಹಾಕ್ತಿದ್ದಾರೆ. ಒಂದು ವರ್ಷದಲ್ಲಿ ಸರಾಸರಿ 50ರಷ್ಟು ಗ್ರಾಹಕರು ಕಮ್ಮಿಯಾಗಿದ್ದಾರೆಂದು ಖುದ್ದು ವ್ಯಾಪಾರಿಗಳೇ ತಿಳಿಸಿದ್ದಾರೆ. ಜ್ಯುವೆಲ್ಲರಿ ಪರ್ಚೇಸ್ ಕಮ್ಮಿ ಆಗಿದೆ. ಗೋಲ್ಡ್ ಬಾರು ನಾಣ್ಯಗಳು ಅದು ಎಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೋಲ್ಡ್ ಸೆಲ್ ಆಗ್ತಾ ಇದೆ. ರಾದರ್ ದೆನ್ ಮದುವೆಗೆ ಅದಕ್ಕೂ ಇದಕ್ಕೂ ನಮ್ಮ ಡೆಕೋರೇಟಿವ್ ಪರ್ಪಸ್ಗಿಂತನೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಚಿನ್ನ ಪರ್ಚೇಸ್ ಆಗ್ತಾ ಇದೆ. ಈ ಟ್ರೆಂಡ್ ಹೀಗೆ ಇರುತ್ತಾ? ಉತ್ತಮ ದರ ಇರೋದ್ರಿಂದ ಬೆಳ್ಳಿಯನ್ನ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳಬಹುದಾ? ಹಳೆಯ ಬೆಳ್ಳಿಯನ್ನ ಕೊಟ್ಟು ಹೊಸ ಬೆಳ್ಳಿ ಖರೀದಿಸಬಹುದಾ ಅನ್ನೋ ಗೊಂದಲ ಮನೆ ಮಾಡಿದೆ. ಕಿತ್ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಮೈ ಮೇಲೆ ಇಲ್ಲ ಅಂದ್ರೆ ಹಬ್ಬಗಳೇ ಪೂರ್ಣವಾಗಲ್ಲ. ಯಾವುದೇ ಫಂಕ್ಷನ್ ಆಗಲಿ ಚಿನ್ನನ ಹಾಕೊಂಡು ಓಡಾಡಲೇಬೇಕು. ಆದ್ರೆ ಆ ಚಿನ್ನದ ರೇಟನ್ನ ಕೇಳಿದ್ರೆ ಹಾಕೊಳ್ಳೋದಲ್ಲ, ನೋಡೋಕ್ ಹೋಗೋಕ್ಕೂ 10 ಸಾರಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಚಿನ್ನ ಬಲು ಭಾರ, ಬೆಳ್ಳಿ ಆಯ್ತು ದುಬಾರಿ. ಸ್ವರ್ಣದ ಬೆಲೆ ನಾಗಾಲೋಟ, ಜನರು ಕಂಗಾಲು. ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಚಿನ್ನಾಭರಣ ಇಲ್ದಿದ್ರೆ ಫಂಕ್ಷನ್ಗಳಿಗೆ ಕಾಲಿಡೋದೇ ಇಲ್ಲ. ಇಂಥ ಸ್ವರ್ಣವನ್ನ ಈಗ ಖರೀದಿಸೋದು ಇರ್ಲಿ, ಮುಟ್ಟೋಕ್ಕೂ ಆಗಲ್ಲ. ಯಾಕಂದ್ರೆ ಚಿನ್ನದ ರೇಟ್ ಕುದುರೆಗಿಂತಲೂ ಸ್ಪೀಡ್ ಆಗಿ ಹೊಡ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ಗುದ್ದಾಟ ಜೊತೆಗೆ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ತೀವ್ರಗೊಂಡ ಉದ್ವಿಗ್ನತೆಯಿಂದಾಗಿ ಹೂಡಿಕೆದಾರರು ಸುರಕ್ಷಿತ ಸ್ವತ್ತುಗಳತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಗಗನಕ್ಕೇರಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 1,56,690 ರೂಪಾಯಿ ಆಗಿ ಏರಿಕೆಯಾಗಿದೆ. ಗಗನಕ್ಕೆ ರಜತ 3.35 ಲಕ್ಷ ರೂಪಾಯಿಗೆ ಏರಿಕೆ. ಚಿನ್ನ ಅಷ್ಟೇ ಅಲ್ಲ, ಬೆಳ್ಳಿ ಕೂಡ ತನ್ನ ಹೊಸ ಸರ್ವಕಾಲಿಕ ಗರಿಷ್ಠ ಮಟ್ಟವಾದ ಕೆಜಿಗೆ 3,35,000 ರೂಪಾಯಿಗಳನ್ನ ಮುಟ್ಟಿದೆ. ಈ ಮೂಲಕ ಕಳೆದ ಒಂದು ವರ್ಷದ ಬೆಳ್ಳಿ ಬೆಲೆಗಿಂತ ಶೇಕಡ 206ರಷ್ಟು ಏರಿಕೆಯಾಗಿದೆ. 2025ರ ಜನವರಿ 19ರಂದು ಬೆಳ್ಳಿಯ ಬೆಲೆ 99,600 ರೂಪಾಯಿ ಇತ್ತು. ಈಗ ಅಂದ್ರೆ 2026ರ ಜನವರಿ 14ರಂದು ಅದರ ಬೆಲೆ 3,35,000 ರೂಪಾಯಿಗೆ ಏರಿಕೆಯಾಗಿದೆ. ಬಂಗಾರ ಬಲು ಭಾರ ಯಾಕೆ? ಬಂಗಾರ ಬಲು ಭಾರವಾಗ್ತಿದೆ. ಭಾರತದಲ್ಲಿ ಚಿನ್ನದ ಬೆಲೆ 1.56 ಲಕ್ಷಕ್ಕೆ ಏರಿಕೆಯಾಗಿದೆ. ಯಾಕಂದ್ರೆ ಹಬ್ಬ ಮದುವೆ ಸೀಸನ್ ಬರುತ್ತಿರೋದ್ರಿಂದ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗಿದೆ.